ಮಾಡ್ಕೊಂಡ್ಬಿಟ್ರು ಸರ್. ಅವರು ಸಿಗ್ತೀನಿ ಬನ್ನಿ ಅಷ್ಟೇ ಅಷ್ಟೇ. ಇಲ್ಲ ಒಂದೇ ಸ್ಪೆಕ್ಸ್ ಅಲ್ಲಿ ಎಲ್ಲರೂ ಶೋಕಿ ಮಾಡ್ತಿದ್ವಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಊಟಿ ಟ್ರಿಪ್ನ ಡೇ 2 ಆಗಿರುತ್ತೆ. ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಇದೊಂದು ವ್ಯೂ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದೊಂದು ವ್ಯೂನ ನೋಡೋದೇ ಒಂಥರ ಚಂದ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಗಿಡ ಮರ ಮತ್ತು ಆ ಬೆಟ್ಟ ಗುಡ್ಡಗಳ ಮಧ್ಯದಿಂದ ಸೂರ್ಯ ಉದಯ ಆಗುತ್ತಲ್ಲ, ಸೊ ಆ ಒಂದು ವ್ಯೂವೇ ಚಂದ. ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೆ. ಸೊ ಇವತ್ತು ನಾವು ಸ್ವಲ್ಪ ಏನಿಲ್ಲ, ಇವತ್ತು ರೂಮ್ ಚೆಕ್ಔಟ್ ಆಯಿತು. ಮತ್ತು ಅದಾದಮೇಲೆ ನಾವು ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡಿಕೊಂಡು ನೋಡಿಕೊಂಡು ಹಾಗೆ ಆಫ್ಟರ್ನೂನ್ ಊಟ ಮುಗಿಸ್ಕೊಂಡು ನಾವು ನಮ್ಮ ಊರ ಕಡೆಗೆ ತಲುಪುವಂಥ ವ್ಲಾಗ್ ಆಗಿರುತ್ತೆ. ನೋಡೋಣ ಬನ್ನಿ, ನಾವಿವತ್ತು ಊಟಿಯಲ್ಲಿ ಯಾವ್ಯಾವ ಪ್ಲೇಸ್ನ ಕವರ್ ಮಾಡಿದ್ದೆ ಅಂಥೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀವಿ. ಹಾಗೆ ಗೈಸ್, ನಮ್ಮ ಬ್ಯುಸಿ ಲೈಫಲ್ಲಿ, ನಮ್ಮ ವರ್ಕ್ ಲೈಫಲ್ಲಿ, ನಮ್ಮ ಮನೆ ಅದು ಇದು ಅನ್ನೋ ಒಂದು ಜಂಜಾಟದಲ್ಲಿ ಸೊ ನಮ್ಮ ಒಂದು ಮೈಂಡ್ ಸ್ಟ್ರೆಸ್ ಬಗ್ಗೆ ಆಗಲಿ, ನಾವು ಯಾವುದ್ರ ಬಗ್ಗೆನೂ ಕಾನ್ಷಿಯಸ್ಸೇ ಇರಲ್ಲ ಅಂತ ಅನ್ಕೋತೀವಿ. ಸೊ ನಾವು ಸ್ವಲ್ಪ ನಮಗೆ ಅಂತ ಟೈಮ್ ಕೊಟ್ಕೊಳ್ಳೇಬೇಕು. ಯಾಕಂದರೆ ನನಗೆ ಈ ಊಟಿ ಟ್ರಿಪ್ ಮಾಡಿದ್ಮೇಲೆ ಆ ಅನುಭವ ಆಯಿತು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಮಗೆ ನಾವು ಟೈಮ್ ಕೊಟ್ಕೊಂಡು ಟ್ರಿಪ್ ಮಾಡೋದು. ಆಸಮ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಗುಡ್ ಮಾರ್ನಿಂಗ್. ಇವತ್ತು ಊಟಿಯಲ್ಲಿ ಡೇ 2. ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರೆಡಿ ಆಗಿದ್ದೀವಿ, ಇವಾಗ ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಇರೋದು 9 o'clock ಸ್ಟಾರ್ಟ್ ಆಗುತ್ತಂತೆ. ಸೊ ಹಾಗಾಗಿ ಫಸ್ಟು ಟೀ ಕಾಫಿ ಏನು ಬೇಕಾದ್ರೂ ಮುಗಿಸ್ಕೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಹೇಗೆ ಕಾಣಿಸ್ತಿದ್ದೀವಿ ಅಂತ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ. ಇದೊಂದು ಜೀನ್ಸ್ ಮತ್ತು ಟಾಪ್, ಇದೊಂದು ಚಪ್ಪಲ್ ಹಾಕೊಂಡಿದ್ದೀನಿ. ಶೂ ಅಷ್ಟು ಕಂಫರ್ಟಬಲ್ ಇಲ್ಲ ನನಗೆ, ಹಾಗಾಗಿ ನಾನು ಈ ಥರದ್ದು ಸ್ಲಿಪ್ಪರ್ ಹಾಕಿದ್ದೀನಿ. ಇದು ಈ ಡ್ರೆಸ್ದು ಲಿಂಕ್ ಬೇಕಿದ್ರೆ ಕೇಳಿ, ನಾನು ಶೇರ್ ಮಾಡ್ತೀನಿ. ಇದನ್ನು ನಾನು ಏಜಿಯೋದಲ್ಲಿ ಪರ್ಚೇಸ್ ಮಾಡಿದ್ದು, ಟಾಪ್ ಮತ್ತು ಪ್ಯಾಂಟ್ ಎರಡು. ಟಿಶ್ಯೂ ಬಂತ Hello sir, good morning. Good morning. Yeah. ನಂತರ ನಾವು ಇಲ್ಲೊಂದು ರೆಸಾರ್ಟ್ ಕಡೆಯಿಂದನೇ ಒಂದು ವ್ಯೂ ಪಾಯಿಂಟ್ ಇತ್ತು. ಅಲ್ಲಿ ಸ್ವಲ್ಪ ಹಾರ್ಟ್ ಥರ ಮಾಡಿ ಸ್ವಲ್ಪ ಲೈಟಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಒಂದು ವ್ಯೂ ಪಾಯಿಂಟಲ್ಲಿ ನಾವು ಫೋಟೋ ತೆಗೆಸ್ತಿದ್ವಿ. ಸೊ ನಮ್ಮ ಕಂಪನಿ ಕಡೆಯಿಂದನೇ ಸ್ವಲ್ಪ ಫೋಟೋಸ್ ತೆಗೆಸೋವಂಥ ಆಪ್ಷನ್ಸ್ ಕೊಟ್ಟಿದ್ದರು. ಅಂದರೆ ಈ ವ್ಯೂ ಪಾಯಿಂಟ್ ಹತ್ರ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಥರ. ನಾವಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ಒಂದು ವ್ಯೂ ಇತ್ತು, ಅದೆಲ್ಲ ನೋಡಿಕೊಂಡು ಅದೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮತ್ತೆ ಬಂದು ಟಿಟಿಗೆ ಬಂದು ಕೂತಿದ್ವಿ. ಸೊ ಫ್ರೆಂಡ್ಸ್, ನಮ್ದೆಲ್ಲ ಟಿಫನ್ ಆಯಿತು. ಈಗ ಎಲ್ಲರೂ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡ ಬೆಟ್ಟದಲ್ಲಿ ಸಿಗ್ತೀವಿ, ಬನ್ನಿ ಅಷ್ಟೇ. ಎಲ್ಲರೂ ಹೇಳಿ ಅಷ್ಟೇ ಅಂತ. ನೀವು ಅಷ್ಟೇ. ಹೀಗೆ ಇನ್ನೊಂದ್ಸಲ ನೀವು ಕಾಣಿಸ್ತಿಲ್ಲ. ಅಷ್ಟೇ ಈಗ ಹೇಳಿ ಅಷ್ಟೇ. ಅಷ್ಟೇ ಹೇಳ್ತೀರಿ, ಆಮೇಲೆ ನೀವು ಹೇಳಿ. ಎಲ್ಲರೂ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ಸಿಗ್ತೀನಿ, ಬನ್ನಿ ಅಷ್ಟೇ ಅಷ್ಟೇ. వైభవన్న 14 వయసులో సెంచరీ అడిచింది.
ಸರ್ ಬೇಡ ಸರ್, ನಿಮ್ಮ ಮಗಳಗ ಆ ಕಡೆಯಿಂದ ಬರ್ತಾನೆ ನೋಡೋದು ಬನ್ನಿ. ಇದೇ ಟ್ರಿಪ್ ನೆಕ್ಸ್ಟ್ ಮಂತ್ 1ನೇ ತಾರೀಕು ಆಗಿದೆ. 2 ಲಕ್ಷ ಇನ್ಸೆಂಟಿವ್ ಬರುತ್ತೆ, ತಗೋಬೋದಾಯ್ತು. ಇನ್ನೊಂದು ಸರ್ ಸ್ಪೆಕ್ಸ್ ಇಸ್ಕೊಂಡಮ್ಮ ಅಂತ ಅರ್ಥ ಅಲ್ವಾ? ಯಾವ ಚೆನ್ನಾಗಿದೆ ನೋಡಿ ಮೇಡಮ್, ಸೆಲೆಕ್ಟ್ ಮಾಡಿ ಮೇಡಮ್, ತಗೊಂಬೇಡ ಮೇಡಮ್, ಕೇಳ್ತಾ ಇರ್ತೀನಿ. ಯಾಕೆ ಇದು ತಗೊಳ್ಳೋಣ? ನೋಡಿ ಅದನ್ನ ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸುತ್ತಾ ನೋಡಿ, ಅದೆಲ್ಲರೂ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಅದು ನೋಡಿ, ಅದೊಂದು ಬೇಸ್ಕೊಂಡು ಹೋಗೋಣ ಅಂತನಾ? ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಆ್ಯಕ್ಚುಲಿ. ಎಷ್ಟು ಕೇಳಿ ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮ ಹತ್ರ ಸ್ಪೆಕ್ಸ್ ಇರಲಿಲ್ಲ, ಒಂದೇ ಸ್ಪೆಕ್ಸಲ್ಲಿ ಎಲ್ಲರೂ ಶೋಕಿ ಮಾಡ್ತಿದ್ವಿ. ಸೊ ಅರ್ಜೆಂಟಾಗಿ 3 ಜನನು ಸ್ಪೆಕ್ಸ್ ತೊಗೊಂಡಿದ್ದೀವಿ. ನೋಡಿ ಹಿಂದೆಗಡೆದು ಅದು ಎಂಥ ಟೆಸ್ಟೆಡ್, ಅದು ಒರಿಜಿನಲ್, ಇದು 3 ತೊಗೊಂಡಿರೋದು. ದೊಡ್ಡ ಬೆಟ್ಟ ಅಂತ ಹೋದ್ವಿ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಥರನೇ ಇತ್ತು. ನನಗಂತೂ ಏನೂ ಇರಲಿಲ್ಲ, ಝೀರೋ ಎಕ್ಸ್ಪೆಕ್ಟೇಷನ್. ಬಟ್ ನೋಡಿರೋರು ಆ್ಯಕ್ಚುಲಿ ದೊಡ್ಡ ಬೆಟ್ಟ ಅಂದರೆ ಬೆಟ್ಟ ಗುಡ್ಡಗಳ ಥರ ಇರುತ್ತೆ, ಪ್ಲೇಸ್ ಕನ್ಫ್ಯೂಸ್ ಆಯಿತು. ಸೊ ಹಾಗಾಗಿ ದೊಡ್ಡ ಬೆಟ್ಟ, ಆ ಬೆಟ್ಟ ಗುಡ್ಡ ಇರೋದೆ ಅಂತ ಅಂದ್ಕೊಂಡು ನಾವು ಹೋದ್ವಿ. ಬಟ್ ದೊಡ್ಡ ಬೆಟ್ಟದಲ್ಲಿ ಇದು ಒಂದೇ ಈ ಥರ ಒಂದು ವ್ಯೂ ಪಾಯಿಂಟ್ ಥರ ದೊಡ್ಡದಾಗಿ ಏನು ಬಿಲ್ಡಿಂಗ್ ಥರ ಇರುತ್ತೆ, ಮೇಲ್ಗಡೆ ಹತ್ಕೊಂಡೋಗಿ ಒಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ. ಸೊ ನಾವು ಈ ವ್ಯೂ ಪಾಯಿಂಟ್ನ ಮುಂದೆ ನಾವು ಚಾಕ್ಲೇಟ್ ಮತ್ತು ಟೀ ಫ್ಯಾಕ್ಟ್ರಿಗೆ ಹೋದ್ವಿ, ಅಲ್ಲೂ ಕೂಡ ನೋಡೋ ಥರ ಇತ್ತು. ಸೊ ಹಾಗಾಗಿ ನಮಗೇನಿದು ಅಷ್ಟೊಂದೆಲ್ಲ ಓ ವಾವ್ ಅನ್ನೋ ಥರ ಏನಿರಲಿಲ್ಲ, ಜಸ್ಟ್ ಆ್ಯಾವ್ರೇಜ್ ಅಂತ ಅನ್ನಿಸ್ತು. ಜಸ್ಟ್ ಸ್ಕಿಪ್ ಮಾಡ್ಬೋದಿತ್ತು ಈ ಪ್ಲೇಸ್ನ ಅಂತ ಅನ್ನಿಸ್ತು ನಮಗೆ. ಓವರಾಲ್ ಇದೊಂದು ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ನಮಗೆ ಟೀ ಫ್ಯಾಕ್ಟ್ರಿ ಹತ್ರನೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬಂದು ನಿಮಗೆ ಟೈಮ್ ಇಲ್ಲ ಅಂತಂದರೆ ಇಲ್ಲಿಗೆ ಬರೋ ನೆಸೆಸರಿ ಏನಿರಲ್ಲ, ಯಾಕಂದರೆ ಬೇರೆ ಕಡೆ ಬೇರೆ ಪ್ಲೇಸಸ್ ತುಂಬ ಇದ್ದಾವೆ, ವಾಟರ್ ಫಾಲ್ಸ್ ಆಗಿರಲಿ ಅದೆಲ್ಲ. ಸೊ ನಾವು ಅದನ್ನು ನೋಡೋಕ್ಕಾಗಲಿಲ್ಲ, ಅದೆಲ್ಲ ಕೂಡ ಕವರ್ ಮಾಡ್ಕೊಬೋದು. ಸೊ ದೊಡ್ಡ ಬೆಟ್ಟ ಅಂದರೆ ಏನು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಬರೋ ಆಗಿದ್ರೆ ಬರಬೇಡಿ, ಅಷ್ಟೆಲ್ಲ ಏನು ನೋಡೋದಿಲ್ಲ ಅಂತ ಅನ್ಕೋತೀನಿ. ಹಾಗೆ ಇದು ಬಂದು ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಆಗಿರುತ್ತೆ ಗೈಸ್. ಇಲ್ಲಿ ಫುಲ್ ಡೀಟೇಲಾಗಿ ಚಾಕ್ಲೇಟ್ ಹೇಗೆ ಮಾಡ್ತಾರೆ ಮತ್ತು ಟೀ ಪೌಡರ್ ಹೇಗೆ ತಯಾರಿಸ್ತಾರೆ ಅನ್ನೋ ಥರ ಇರುತ್ತೆ. ಮತ್ತು ಇದು 10 ರೂಪೀಸ್ ಏನೋ ಫೀಸ್ ಇರುತ್ತೆ, ಎಂಟ್ರಿ ಫೀಸ್ ಇರುತ್ತೆ. ಸೊ 10 ರೂಪೀಸ್ ಎಂಟ್ರಿ ಫೀಸ್ ತೊಗೊಂಡೋದ್ರು ಏನು ಲಾಸ್ ಇಲ್ಲ, ಯಾಕಂದರೆ ಕುಡಿಯೋದಕ್ಕೆ ಒಳಗಡೆ ಒಳ್ಳೆ ಚೆನ್ನಾಗಿರೋ ಟೀ ಕೊಡ್ತಾರೆ. ಆಚೆ ಕಡೆ ಕುಡಿದ್ರೆ ಆ್ಯಕ್ಚುಲಿ 20 ರೂಪೀಸ್ ಜಾಸ್ತಿನೇ ಆಗುತ್ತೆ. ಅದ್ರ ಬದಲು ಇಲ್ಲಿ ಆರಾಮಾಗಿ 10 ರೂಪೀಸ್ ಕೊಟ್ಟು ಒಂದು ಟೀ ಕುಡ್ಕೊಬೋದು ಅಂತ ಹೇಳ್ಬೋದು. ಟೀ ಟೇಸ್ಟು ಅಷ್ಟೇ, ತುಂಬ ವೆರೈಟೀಸ್ ಆಫ್ ಟೀ ಇಡ್ತಾರೆ. ಅದರಲ್ಲಿ ಒಂದಿನಕ್ಕೆ ಒಂದೊಂದು ಥರ ಇಡ್ತಾರೆ ಅಂತ ಅನ್ಕೋತೀನಿ ನಂಗನ್ಸೋ ಪ್ರಕಾರ, ಯಾಕಂದರೆ ನಾವು ಕುಡ್ದಿದ್ದ ದಿನ ಒಂದೇ ಫ್ಲೇವರ್ ಏನೋ ಕೊಟ್ಟರು ಅವರು ಟೇಸ್ಟ್ಗೆ, ಅದು ಎಲೈಚಿ ಫ್ಲೇವರ್. ಸೊ ಆ ಫ್ಲೇವರೇ ಇಷ್ಟ ಆಗಿ ನಾವು ಮನೆಗೂ ಕೂಡ ಅದೇ ಟೀ ಪೌಡರ್ನ ತೊಗೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇಲ್ಲಿ. ಹಾಗೆ ಗೈಸ್ ಇಲ್ಲಿ ಚಾಕ್ಲೇಟು ಕೂಡ ನಮಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ. ಸೊ ವೈಟ್ ಚಾಕ್ಲೇಟ್ ಮತ್ತು ಬ್ರೌನ್ ಚಾಕ್ಲೇಟ್ ಎರಡು ಕೂಡ ಕೊಡ್ತಾರೆ, ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಸೊ ಹಾಗೆ ಮುಂದೆ ನಾವು ಪರ್ಚೇಸ್ ಮಾಡೋದಕ್ಕೆ ಚಾಕ್ಲೇಟ್ ಆಗಲಿ ಟೀ ಪೌಡ್ರ್ ಆಗಲಿ ಪರ್ಚೇಸ್ ಮಾಡೋದಕ್ಕೆ ಅಲ್ಲಿ ಅಂಗಡಿಗಳನ್ನ ಹಾಕಿದ್ದಾರೆ. ಸೊ ನಾವಲ್ಲಿ ಟೀ ಪೌಡರ್ಸ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಇತ್ತು. ನಾನು ಅದರಲ್ಲಿ ಒಂದು ಎಲೈಚಿ ಟೀ ಪೌಡರ್ ಮತ್ತು ಇನ್ನೊಂದು ಶಂಖಪುಷ್ಪ ಟೀ ಇರುತ್ತೆ. ಸೊ ಅದು ಫುಲ್ ಆರ್ಗ್ಯಾನಿಕ್ ಅಂತ ಇದ್ದಿದ್ದರಿಂದ ಅವೆರಡು ಕೂಡ ತೊಗೊಂಡೆ. ಎಂಥ ಶಂಖಪುಷ್ಪ ಟೀ ಪೌಡರ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಓಕೆ ಒಂದ್ಸಲ ಅಲ್ವಾ ತೊಗೊಳ್ಳೋದು, ಮತ್ತು ಯಾವಾಗ ನಾವು ತೊಗೋತೀವೋ ಏನೋ ಅಂತೇಳಿ ನಾನು ತೊಗೊಂಡಿದ್ದೀನಿ. ಯಾಕಂದರೆ ಹೆಲ್ತ್ಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ, ಸೊ ಹೆಲ್ತ್ ಕಾನ್ಷಿಯಸ್ ಆಗಿರೋಣ ಅಂಥೇಳಿ. ಸೊ ಹಾಗೆ ನಾವು ಮೇಲ್ಗಡೆ ಚಾಕ್ಲೇಟ್ ತಿನ್ಕೊಂಡು ಹೋಗ್ತಾ ಆ್ಯಕ್ಚುಲ್ ಟೀ ಪೌಡರ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತೇಳಿ ಫ್ಯಾಕ್ಟ್ರಿ ಇತ್ತು. ಸೊ ಹಾಗೆ ನಾವು ಮೇಲ್ಗಡೆ ಹೋಗ್ತಾ ಇದ್ವಿ. ಅಲ್ಲಿ ಟೀ ಮಾಮೂಲಿ ಹಸಿರು ಎಲೆ ತಂದು ಯಾವ ರೀತಿ ಒಣಗಿಸಿ ಅದನ್ನು ಯಾವ ರೀತಿ ಪೌಡ್ರ್ ಮಾಡ್ತಾರೆ, ಆ್ಯಂಡ್ ಅದನ್ನು ಪ್ಯಾಕಿಂಗೆಲ್ಲ ನಾವು ನೋಡೋದಕ್ಕೆ ಸಿಗಲಿಲ್ಲ, ಜಸ್ಟ್ ಪೌಡರ್ ಮಾಡೋದನ್ನ ನಾವು ನೋಡಿದ್ವಿ. ಸೊ ಹಾಗೆ ನಾವು ನೋಡ್ಕೊಂಡು ಮುಂದೆ ಹೋಗ್ತಾ ಅಲ್ಲಿ ಸ್ವಲ್ಪ ಒಂಥರ ಮಾಲ್ ಫೀಲ್ ಕೊಡುತ್ತೆ ನಮಗೆ ಹೋಗ್ತಾ ಯಾಕಂದರೆ ಅಲ್ಲಿ ಸ್ವಲ್ಪ ಪ್ರೈವೇಟ್ ಥಿಯೇಟರ್ ಆಗಲಿ, ಅಂದರೆ ಮೂವಿ ನೋಡೋದಕ್ಕೆ ಏನಕ್ಕಾದರೂ ಆಗಲಿ ಪ್ರೈವೇಟ್ ಥಿಯೇಟರ್
ಥಿಯೇಟರ್ ಮತ್ತು ನಾವೇನಾದರೂ ಪರ್ಚೇಸ್ ಮಾಡೋದಕ್ಕೆ ಅಂದರೆ ಆ್ಯಕ್ಸಸರೀಸ್ ಹೆಣ್ಮಕ್ಳು ಆ್ಯಕ್ಸಸರೀಸ್ ಮತ್ತು ಮಕ್ಕಳಿಗೆ ಟಾಯ್ಸು, ಹಾಗೆ ಮನೆಗೇನಾದರೂ ಹೋಮ್ ಅಪ್ಲೈನ್ಸಸ್ಸು, ಹ್ಯಾಂಡ್ ಬ್ಯಾಗ್ಸು, ಸೊ ಈ ಥರ ಎಲ್ಲ ಒಂದು ಶಾಪ್ ಕೂಡ ಅಲ್ಲೇ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಂದ್ಸಲ ಬಂದವರು ಆಲ್ಮೋಸ್ಟ್ ಆಚೆ ತೊಗೊಂಡಿರೋದಕ್ಕಿಂತ ಜಾಸ್ತಿ ಒಳಗಡೆ ಪರ್ಚೇಸ್ ಮಾಡೋ ಆಪ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದೇ ಕಡೆ ಸಿಕ್ಕಿದ್ರೆ ಎಲ್ಲರೂ ಕೂಡ ತೊಗೋತಾರೆ ಅನ್ನೋ ಒಂದು ವಿಚಾರಕ್ಕೆ ಅಲ್ಲಿ ಇಟ್ಟಿದ್ದಾರೆ. ಸ್ವೆಟರ್ಸು ಕೂಡ ಅಲ್ಲಿ ಥ್ಯಾಂಕ್ ಯು ಸೋ ಮಚ್. ಡ್ರಿಂಕಿಂಗ್ ಡೌನ್ ಟಿಕೆಟ್ಗೆ ಟೀ ಕೊಟ್ಟಿದ್ದಾರೆ ಗೈಸ್. ಏಲಕ್ಕಿ ಸರ್ ಅದು. ತುಂಬ ಚೆನ್ನಾಗಿದೆ. Further, fermentation process takes place for 90 minutes at room temperature of 21 degrees Celsius. Then, the tea leaves are dried at 110 degrees Celsius and sent to the fiber extractor that works on static electricity, where the fiber and stalks are removed. Following the fiber extractor process, the leaves are sorted into shapes and sizes accordingly. CTC black tea. This tea came into existence after the year 1930 and was first. The tea leaves are sent. ಹೈಟ್ ನೋಡಿ ಇವ್ರದ್ದು, ಹೈಟ್ ನೋಡಿ ಆಲ್ಮೋಸ್ಟ್ ಅದರಷ್ಟು ಉದ್ದಾನೆ ಇದ್ದಾರೆ. ಅದಕ್ಕೆ ಜಾಸ್ತಿ ಉದ್ದ ಆಗಬಾರ್ದು, ಇವ್ರ ಥರ ಆಗುತ್ತೆ, ಬಕ್ಕೊಂಡು ನಡಿಬೇಕಾಗತ್ತೆ. ಇಲ್ಲೆಲ್ಲ ಒಂದೇ ಕಡೆ ಸಿಗುತ್ತೆ. ಶಾಪಿಂಗ್ ಮಾಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ವಿಡಿಯೋ ಮಾಡಿಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಎಡಿಟ್ ಮಾಡಿ. ಸೊ ಗೈಸ್, ನಾವಿವಾಗ ಊಟಿಯಲ್ಲಿ ಲಾಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲಕ್ಕೆ ಬಂದಿದ್ದೀವಿ? ಬೋಟ್ ಹೌಸಿಗೆ ಬಂದಿದ್ದೀವಿ. ನೋಡಿದ್ರೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮು ಲೈಫಲ್ಲಿ ಬೋಟ್ ರೈಡಿಂಗ್ ಮಾಡ್ತಿರೋದು. ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಬನ್ನಿ. ಹೇಳಿ ಸರ್. ಜಾಶು ವಾವ್, ಆಸಮ್. ಮೊಬೈಲ್ ಕಿತ್ಕೊಂತು. ಫೋನ್ ಇದೆಯಾ ಬೃಂದಾಂತ? ಸಾರಿ 6x2. ಈ ಪ್ಲೇಸ್ ನೋಡಿ ನನಗೆ ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಇದು ಇದು ಅನುಪಮ ಮ್ಯಾಮ್ ಹೊಟ್ಟೆ ಹಸಿತೈತೆ ಈಗ ಆ್ಯಕ್ಚುಲಿ. ಸರಿ, ಫಸ್ಟ್ ಸಿಕ್ಸ್ ಮೆಂಬರ್ಸ್ ಹೋಗ್ತಿದ್ದಾರೆ ಗೈಸ್. ನೆಕ್ಸ್ಟ್ ನಮ್ಮದೇ ಬ್ಯಾಚು. ಆ್ಯಕ್ಚುಲಿ ನನಗೆ ಫಸ್ಟ್ ಹೋಗೋದಕ್ಕೆ ಭಯ ಆಗ್ತೈತೆ. ನೋಡೋಣ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಗೊತ್ತಿಲ್ಲ. ಹೆಂಗಿದೆ? ಸೂಪರ್. ಮುಂದೆ ನೋಡಬೇಕು. ಹಂಗೆ ಫೋಟೋ ತಗೊಂಡ್ಬಿಡ್ತೀನಿ. ಹೌದು, ಇಷ್ಟು ಸ್ಲೋ ಆಗಿ ಹೋಗಿತ್ತಾ? ಅದು ಸ್ಪೀಡಾಗಿ ಹೋಗಿತ್ತಲ್ವಾ? ಡಿಸ್ಕೌಂಟ್ ಮೇಲೆ ಹೋಗ್ತಾರೆ ಫಾಸ್ಟ್. ವ್ಯೂ ಪಾಯಿಂಟ್ ಅಂತೂ ಹೆವಿ ಇದೆ, ಸಖತ್ತಾಗಿದೆ. ನಾನು ಫಸ್ಟ್ ಟೈಮು, ಇದು ಫಸ್ಟ್ ಟೈಮ್ ಬೋಟ್ ರೈಡ್ ನನಗೆ. ಯಾರು ಆಲ್ರೆಡಿ ಬೋಟ್ ರೈಡ್ ಮಾಡಿದ್ದೀರಾ? ಹಾಂ, ಯಾರು ಆಲ್ರೆಡಿ ಬೋಟ್ ರೈಡ್ ಮಾಡಿದ್ದೀರಾ? 10 ವರ್ಷದಿಂದ. 10 ವರ್ಷ ಆದ್ಮೇಲೆ ಇವಾಗ ಚೆನ್ನಾಗಿದೆ ಅನ್ಸುತ್ತೆ. ಯಾರು ಸೆಕೆಂಡ್ ಬ್ಯಾಚ್? ಅವ್ರು ನಮ್ಮ ಕಡೆಯವರಾ ಸರ್? ಮತ್ತೆ ಇದೇ ಪ್ಲೇಸ್ಗೆ ಅದಷ್ಟೇ ಸ್ಪೀಡಾಗಿ ಕರ್ಕೊಬರ್ತಾರಾ? ಸ್ಪೀಡ್ ಇಲ್ಲ, ಇದು ಜನ ಇದೀವಲ್ಲ, ಅದು 4 ಜನ ಇದೀವಲ್ಲ, ಸ್ಪೀಡ್ ಕಮ್ಮಿ. ಅಲ್ಲಿ ತನಕ ಹೋಗುತ್ತಾ? ಅವರೇನಾ? ವಿಡಿಯೋ ಗೈಸ್, ಸಾಕು ಸಾಕು. ನೀರು ಬಿಡ್ತೀನಿ ಅಂದರೆ ಮುಟ್ಟಿ ಕೇಳ್ಬಿಡ್ಬೇಕಾರೆ ಅಷ್ಟೇ ಹೇಳ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ನಾನೇ ಹಾಕ್ಬೇಡಿ ಯಾಕೆಂದ್ರೆ ಸ್ಪೀಡಲ್ಲಿ ಇದ್ದಾಗ ಬಿದೈತೆ ಅಂತ ಒಂದು ಕೈ ಇದು ಮಾಡಿದ್ರೆ ಮಿಸ್ ತಗೊಳ್ಳಿ. ಹೌದು.
ಈಗ ಮಜಾ ಬರ್ತಾ ಇದೆ. ಇಷ್ಟೊತ್ತು ರೀಲ್ ಮಾಡಿರೋದೆಲ್ಲ ಟಪ್ಪಿ ಟಮಾರ ಜಾಗಕ್ಕೆ ಬರೋದಕ್ಕೂ ಆ ಸೂರ್ಯ ಹುಟ್ಟೋದಕ್ಕೂ ಒಂದೇ ಆಯ್ತು. ಇಷ್ಟೋ ತನಕ ಮೋಡ ಮುಚ್ಕೊಂಡಿದ್ದು ಗೈಸ್. ಸರ್ ಎಷ್ಟೊಂದೆಲ್ಲ ಸಬ್ಬೆ ಥರ ಐತಲ್ವಾ? ಓ ಇಲ್ಲಿಂದ ಬೇರೆ ಕಡೆಗೆಲ್ಲ ಹರ್ಕೋಗುತ್ತೇನೋ. ಸೇಫ್ಟಿ ಎಲ್ಲ ಇದ್ರೆ ಗೈಸ್ ಫಸ್ಟ್ ಟೈಮ್ ಲೈಫಲ್ಲಿ ಎಂತ ಬೋಟಿಂಗ್ ಹೋಗ್ಬೇಕು. ತುಂಬ ಚೆನ್ನಾಗಿದೆ. ನೀರಿನ ಭಯ ಹೋಗುತ್ತೆ, ಯಾಕಂದರೆ ನನಗೆ ಯೂಶಲಿ ನೀರಂದರೆ ಭಯ, ಸ್ವಲ್ಪ ಜಾಸ್ತಿ ನೀರು ಕಂಡ್ರೆ ಭಯ ನನಗೆ. ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗರೆಯು. ಹ್ಯಾಪಿ ಬರ್ಡೇ ರವಿ. ಆ್ಯಕ್ಚುಲಿ ಗೈಸ್ ಬೋಟಿಂಗ್ ಎಲ್ಲ ಮುಗೀತು. ಅದು ತುಂಬ ಸ್ಲೋ ಇತ್ತು, ಥ್ರಿಲ್ ಇರಲಿಲ್ಲ ಅಂತೇಳಿ. ಸ್ಪೀಡ್ ಇರಲ್ಲ ಅದರಲ್ಲಿ, ಜಸ್ಟ್ ನಾರ್ಮಲ್ ಸ್ಪೀಡಲ್ಲಿ ಹೋಗುತ್ತೆ. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅಷ್ಟೇ ಸ್ಪೀಡ್ ಅಷ್ಟೇ. ಸೊ ಅದಕ್ಕೆ ಥ್ರಿಲ್ ಇರೋದು ಬೇಕು ಅಂತೇಳಿ 2 to 3 ಮೆಂಬರ್ಸ್ದು ಬೋಟ್ ಇದೆ. ಅದು ಫುಲ್ ಸ್ಪೀಡಾಗಿ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಟಿಕೆಟ್ ತೊಗೊಂಡಿದ್ದೀವಿ. 3 ಮೆಂಬರ್ಸಿಂದ 1150 ರೂಪಾಯಿ ಈ ಥರ. ಆಮೇಲೆ ಇನ್ನೊಂದು ಗೈಸ್, ಇಲ್ಲಿ ದಯವಿಟ್ಟು ಫೋನ್ಪೇ ಗೂಗಲ್ ಪೇ ನಂಬ್ಕೊಂಡು ಬರಬೇಡಿ, ಕ್ಯಾಶ್ ಇಟ್ಕೊಂಡು ಬನ್ನಿ. ಯಾಕಂದರೆ ನೆಟ್ವರ್ಕ್ ಇರಲ್ಲ ಇಲ್ಲಿ, ಆಮೇಲೆ ಪರದಾಡಬೇಕಾಗತ್ತೆ. ಸೊ ಕ್ಯಾಶ್ ಕ್ಯಾರಿ ಮಾಡಿ. It's very scary, but ತುಂಬಾ ಚೆನ್ನಾಗಿದೆ, ಮಜಾ ಅಂತೂ ಸಕ್ಕತ್ತಾಗಿದೆ. ಜೈ ಆಂಜನೇಯ. ಮ್ಯಾಮ್ ಬತ್ತಾಯ್ತಾರ ನೀವು? ಸೊ ನಾವೆಲ್ಲರೂ ಬೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೆಲ್ಲೂ ಕೂಡ ನಿಲ್ಸೋಕ್ಕೆ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ನಮಗೆ ವೆನ್ಯೂ ಎಲ್ಲಿತ್ತು ಲಂಚ್ಗೆ, ಸೊ ಅಲ್ಲಿ ಹೊರಟ್ವಿ. ನಾವು ಊಟ ತಿಂದಾಗಲೇ ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು. ತುಂಬ ಲೇಟ್ ಆಗಿತ್ತು, ಹೌದು, ಅದು ಊಟದ ಸಮಯ ಅಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಕಡೆ ಬಂದಾಗ ಎಂಜಾಯ್ ಮಾಡಬೇಕು, ಜೊತೆಲಿ ಊಟ ಎಲ್ಲ ಇದು ಮಾಡಬೇಕಂದ್ರೆ ಯಾವುದಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ. ಬಟ್ ಸ್ವಲ್ಪ ಎಂಜಾಯ್ ಅಂತೂ ಸಕ್ಕತ್ತಾಗಿತ್ತು. ನೀವಂತೂ ಬೋಟಿಂಗ್ ನಿಮ್ಮ ಲೈಫಲ್ಲಿ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಲ್ಲಾದರೂ ಹೋದಾಗ ಬೋಟಿಂಗ್ ಇದ್ದರೆ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ವಿತ್ ಎಲ್ಲ ಇಂಥ ಸೇಫ್ಟಿ ಎಲ್ಲ ಇರಬೇಕು, ಜಾಕೆಟ್ ಎಲ್ಲನೂ ಇದ್ದಾಗ ಮಾಡ್ಕೊಳ್ಳಿ. ಯಾಕಂದರೆ ಏನು ಇಲ್ಲದೆ ಇರೋ ಕಡೆ ಹೋಗಬೇಡಿ, ಯಾಕಂದರೆ ಅದು ನಮಗೆ ಅಷ್ಟು ಸೇಫ್ ಇರಲ್ಲ. ಸೊ ಇಷ್ಟೇ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ತುಂಬ ಜನ ವಿಡಿಯೋ ನೋಡ್ತಿದ್ರೆ, ಇಲ್ಲ ಅಂತ ಹೇಳಲ್ಲ, ಅದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನನಗಿವಾಗ 143 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಪ್ಲೀಸ್ ಇನ್ನು ಮುಂದೆ ಯಾರ್ಯಾರು ವಿಡಿಯೋ ನೋಡ್ತೀರಾ, ಯಾರ್ಯಾರು ಹೊಸಬ್ರು ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಆ ವಿಡಿಯೋ ಬಗ್ಗೆ, ಈ ವಿಡಿಯೋ ಬಗ್ಗೆ, ಯಾವ ವಿಡಿಯೋ ನೋಡ್ತೀರಾ ಆ ವಿಡಿಯೋ ಬಗ್ಗೆ, ಅದನ್ನು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗೆ ಎಷ್ಟು ಜನಕ್ಕೆ ರೀಚ್ ಆಗ್ತಿದ್ದೀವಿ, ನಾವು ಯಾರಿಗೆ ಇಷ್ಟ ಆಗ್ತಿದ್ವಿ, ಯಾರಿಗೆ ಇಷ್ಟ ಆಗ್ತಿಲ್ಲ, ಸೊ ಇದೆಲ್ಲ ನನಗೆ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಓಕೆ ಬಾಯ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.